ಹಾಯ್ ಗೈಸ್, ನಾನು ನಿಮ್ದ್ರು. ಆ, ಇವತ್ತು ಇನ್ನೊಂದು ಇಂಟರ್ನ್ಶಿಪ್ ತಂದಿದ್ದೀನಿ, ಜಾಬ್ ಅಲ್ಲ. ಸೊ ಇದು ಬಂದ್ಬಿಟ್ಟು ಇಂಟರ್ನ್ಶಿಪ್ ಯಾರ್ದಂತ ನೋಡ್ಬೇಕಾ? ನಿಮ್ಗೆ ಗೂಗಲ್ ಅವ್ರದ್ದು. ಸೊ ನೀವು ಇಲ್ಲೇ ನೋಡ್ಬೋದು, ಗೂಗಲ್ ಅವರಿಂದ ಇಂಟರ್ನ್ಶಿಪ್ ಆಪರ್ಚುನಿಟಿ ಇರೋದು. ಸೊ ಗೂಗಲ್ ಅಂದ ತಕ್ಷಣ ನಿಮ್ಗೂ ಲೈಕ್ ಎಕ್ಸೈಟೆಡ್ ಆಗ್ತಿದೆ ಅಲ್ವಾ? ಬಿಕಾಸ್ ಗೂಗಲ್ ತುಂಬಾ ದೊಡ್ಡ ಕಂಪ್ನಿ. ಇವ್ರು ಕೂಡ ಇದು ಇಂಟರ್ನ್ಶಿಪ್ ಕೂಡ ಪೇಯ್ಡ್ ಇಂಟರ್ನ್ಶಿಪ್, ಆಯ್ತಾ? ಸೊ ಯಾವುದೇ ರೀತಿ ಫ್ರೀ ಇರಲ್ಲ. ಸ್ಟೈಫಂಡ್ ರೀತಿ ಇವ್ರು ಪೇ ಮಾಡ್ತಾರೆ, ಬಟ್ ಪೇಮೆಂಟ್ ಕೂಡ ಇವ್ರ ಅದ್ರಲ್ಲಿ ಜಾಸ್ತಿನೇ ಇರುತ್ತೆ. ಸೊ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು 50,000 ತನಕನೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಟೈಫಂಡ್ ಆಗಿನೇ. ಸೊ ಮತ್ತೆ ಇಲ್ಲಿ ನೀವು ಸಿಲೆಕ್ಟ್ ಆದ್ರೆ ಸ್ಯಾಲ್ರಿ ಎಲ್ಲ ಅವ್ರದ್ದು ಹೈ ಲೆವೆಲ್ ಆಫ್ ಸ್ಯಾಲ್ರಿನೇ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಬೆಂಗಳೂರು ಲೊಕೇಶನ್. ನೀವು ಆಫೀಸಿಗೆ ಹೋಗ್ಬೇಕಾಗುತ್ತೆ. ರಿಮೋಟ್ ಅಂತ ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ, ಮೇ ಬಿ ನನ್ಗೆ ಗೊತ್ತಿಲ್ಲ, ಬಟ್ ಲೊಕೇಶನ್ ಅಂತೂ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಸೊ ಮೇ ಬಿ ನೀವು ಬೆಂಗಳೂರಿಗೆ ಆಫೀಸ್ ಲೊಕೇಶನ್ಗೆ ಹೋಗ್ಬೇಕಾಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಇಂಟರ್ನ್ ರೋಲ್ ಇದು. ಸೊ ನೀವಿಲ್ಲಿ ಇಂಟರ್ನ್ ಆಗಿ ವರ್ಕ್ ಮಾಡ್ತೀರಾ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಗೆ. ಸೊ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಗೆ ಇಂಟರ್ನ್ ಆಗಿ ವರ್ಕ್ ಮಾಡ್ತೀರಾ. ಇದು ಇಂಟರ್ನ್ಶಿಪ್ ಬಂದ್ಬಿಟ್ಟು ಸಮ್ಮರ್ 2027 ಇಂಟರ್ನ್ಶಿಪ್. ಸೊ ನೀವು ಜೂನ್ 28 2026 ಒಳಗಡೆ ಅಪ್ಲೈ ಮಾಡಬೇಕು. ಸೊ ನಿಮಗೆ ನೆಕ್ಸ್ಟ್ ಇದರಲ್ಲಿ ಇಂಟರ್ನ್ಶಿಪ್ ಸಿಗೋದು ತುಂಬಾ ಚಾನ್ಸಸ್ ಇರುತ್ತೆ. ಸೊ ಇಷ್ಟ್ರ ಒಳಗಡೆನೆ ನೀವು ಅಪ್ಲೈ ಮಾಡಬೇಕು. ಇವತ್ತು ಬಂದ್ಬಿಟ್ಟು 22 ಅಲ್ವಾ? ಇವತ್ತು 22. ಸೊ ನಿಮ್ಗೆ ಇನ್ನ ಒಂದು ಎಷ್ಟು 6 ಡೇಸ್ ಇದೆ. ಸೊ 6 ಡೇಸ್ ಇದೆ. ಸೊ ನೀವು ಅಷ್ಟರೊಳಗಡೆ ಹೋಗಿ ಅಪ್ಲೈ ಮಾಡಿ, ಆಯ್ತಾ? ಸೊ ಇವಾಗ ಹೂ ಶುಡ್ ಅಪ್ಲೈ? ಯಾರು ಅಪ್ಲೈ ಮಾಡ್ಬೇಕು? ಇವಾಗ ನೀವು ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಮಾಸ್ಟರ್ಸ್, ಇವಾಗ ಫಾರ್ ಎಕ್ಸಾಂಪಲ್ M.Tech, ಇದು ಲೈಕ್ ಇಂಜಿನಿಯರ್ಗಿಂತ ನೆಕ್ಸ್ಟ್ ಇದರಲ್ಲಿ ಏನಾದರೂ ಕಲ್ತಿದ್ರೆ ಅದನ್ನು ಮಾಡ್ಬೋದು. ಇಲ್ಲ ನಿಮ್ದು ಆಲ್ರೆಡಿ ಡಿಗ್ರಿ ಎಲ್ಲ ಆಗಿದೆ, ಇವಾಗ ಡ್ಯುವೆಲ್ ಡಿಗ್ರೀಸ್ ಆಗಿದೆ, ಸೊ ಅವರು ಮಾಡ್ಬೋದು. ಡ್ಯುವೆಲ್ ಡಿಗ್ರಿ ಅಂದ್ರೆ ಹೆಂಗೆ? ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅಲ್ಲಿ ಡಿಗ್ರಿ ಮಾಡಿರ್ಬೇಕು, ಅಥವಾ ಟೆಕ್ನಿಕಲ್ ಫೀಲ್ಡ್ ಇರುವಂತ ಡಿಗ್ರಿಗಳು. ಇವಾಗ ಫಾರ್ ಎಕ್ಸಾಂಪಲ್ ನೀವು IAS ಬ್ರಾಂಚ್ ಆಗ್ತೀರಾ, ಅಥವಾ ECL ವರ್ಕ್ ಬ್ರಾಂಚ್ ಅಲ್ಲಿ ಓದಿರ್ತೀರಾ, ಸೊ ಅವ್ರಿಗೆ ಇದು ಅವರುಗಳು ಅಪ್ಲೈ ಮಾಡ್ಬೋದು. ಒಟ್ನಲ್ಲಿ ಇದು ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಯಾರೆಲ್ಲ ಲೈಕ್ ಇದ್ ಮಾಡಿರ್ತೀರ, ಲೈಕ್ ಇಂಜಿನಿಯರಿಂಗ್ ಅಥವಾ ಬೇರೆ ಏನಾದ್ರು ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರ, ಸೊ ಅವ್ರು ಅಪ್ಲೈ ಮಾಡುವಂತ ಜಾಬ್ ಇದು. ಓಕೆನಾ? ಸಾರಿ, ಜಾಬ್ ಅಲ್ಲ, ಇಂಟರ್ನ್ಶಿಪ್. ಇವಾಗ ಅಪ್ಲೈ ಮಾಡೋದು ಹೇಗೆ? ನಿಮ್ಮ ಹತ್ರ ರೆಸ್ಯೂಮೆ ಇರಬೇಕಾಗುತ್ತೆ. ಸೊ ನಿಮ್ದು ಮೋಸ್ಟ್ ರೀಸೆಂಟ್ ರೆಸ್ಯೂಮೆನೆ ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಮೋಸ್ಟ್ ರೀಸೆಂಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಮೋಸ್ಟ್ ರೀಸೆಂಟ್ ಅಂತಾನೆ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ರೀಸೆಂಟ್ ಆಗಿರೋದನ್ನೇ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಮತ್ತೆ ನಿಮ್ದು ಎಜುಕೇಶನ್ ಅದೆಲ್ಲ ಅದರಲ್ಲಿ ಇರ್ಬೇಕಾಗುತ್ತೆ. ನಿಮ್ದು ಮತ್ತೆ ನಾರ್ಮಲ್ ಬೇಸಿಕ್ ಸ್ಕಿಲ್ಸ್ ಎಲ್ಲ ಹಾಕಿ, ಆಯ್ತಾ? ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಪೈಥಾನ್ ಕೋಡಿಂಗ್ ಲ್ಯಾಂಗ್ವೇಜ್ಗಳು ಬರುತ್ತೆ ಅಂದ್ರೆ ಆ ಥರ ಎಲ್ಲ ಹಾಕಿ. ಬಿಕಾಸ್ ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಜಾವಾ ಅಥವಾ C++ ಅಥವಾ ಪೈಥಾನ್, ಜಾವಾ ಸ್ಕ್ರಿಪ್ಟ್. ಸೊ ಇವ್ರು ಇದಿಷ್ಟು ನೋಡ್ತಿದ್ದಾರೆ. ಸೊ ನೀವು ಅಟ್ ಲೀಸ್ಟ್ ಒಂದಿಲ್ಲ 2 ಲ್ಯಾಂಗ್ವೇಜ್ ಹಾಕೋದು ರೆಸ್ಯೂಮೇಲಿ ಇದ್ರೆ ಸಿಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲ ಅಂದ್ರೆ ನನ್ನ ಪ್ರಕಾರ ಸಿಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ. ಬಿಕಾಸ್ ಅವ್ರಿಗೂ ಸ್ವಲ್ಪ ಸ್ಕಿಲ್ ಇರ್ಬೇಕಲ್ವಾ? ಇವಾಗ ಎಷ್ಟೋ ಜನ ಹಾಕ್ತಾರೆ. ಸೊ ಏನ್ ಮಾಡೋಕ್ಕಾಗುತ್ತೆ, ಅವರು ಸೆಗ್ರಿಗೇಟ್ ಮಾಡ್ಬೇಕಾಗುತ್ತೆ. ಸೊ ನಿಮ್ದು ರೆಸ್ಯೂಮ್ ಎಲ್ಲ ಚೆನ್ನಾಗಿದ್ರೆ, ಸ್ಕಿಲ್ಸ್ ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದ್ರೆ, ಅವರು ಸಿಲೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಬೈ ಅಪ್ಲೈಯಿಂಗ್ ಟು ದಿಸ್ ಪೊಸಿಷನ್ ಯು ವಿಲ್ ಹ್ಯಾವ್ ಎನ್ ಆಪರ್ಚುನಿಟಿ ಟು ಶೇರ್ ಯುವರ್ ಪ್ರಿಫರ್ಡ್ ಲೊಕೇಶನ್. ಓಕೆ, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಒಂದೇ ನೀವು ಬೆಂಗಳೂರಿಗೆ ಬರಬೇಕು, ಇಲ್ಲ ಹೈದರಾಬಾದ್ಗೆ ಹೋಗ್ಬೇಕು, ಇಲ್ಲ ತೆಲಂಗಾಣ ಅಥವಾ ಪುಣೆ, ಮಹಾರಾಷ್ಟ್ರ. ಸೊ ಇದಿಷ್ಟು ಲೊಕೇಶನ್ ಅಲ್ಲೇ ನೀವು ವರ್ಕ್ ಮಾಡೋ ಚಾನ್ಸಸ್ ಇರೋದು. ಸೊ ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇರಲ್ಲ. ಸಾರಿ, ಇಂಟರ್ನ್ಶಿಪ್ ಅಲ್ಲ ಇದು. ಸೊ ನೀವು ಆಫೀಸ್ಗೆ ಹೋಗ್ಬೇಕು. ಆಫೀಸಲ್ಲಿ ಫುಡ್ಡು ಅದೆಲ್ಲ ಫ್ರೀ ಇರುತ್ತೆ. ಸೊ ನೀವು ಜಸ್ಟ್ ನಿಮ್ದು ಅಕಾಮಡೇಷನ್ ನೋಡ್ಕೋಬೇಕಾಗುತ್ತೆ. ಬಟ್ ಐ ಥಿಂಕ್ ಗೂಗಲ್ ಅಲ್ಲಿ ಇಂಟರ್ನ್ಶಿಪ್ ಮಾಡಿದ್ರೆ ನೆಕ್ಸ್ಟ್, ಇವಾಗ ಗೂಗಲ್ ಅಲ್ಲಿ ನಿಮ್ಗೆ ಆಗಿಲ್ಲ ಅಂದ್ರೂ ನೆಕ್ಸ್ಟ್ ಬೇರೆ ಕಂಪ್ನಿಲೆಲ್ಲ ಒಳ್ಳೆ ಪ್ಯಾಕೇಜ್ ಸಿಗುವಂತದ್ದೇ ನಿಮ್ಗೆ ಜಾಬ್ ಸಿಗುತ್ತೆ. ಸೊ ಗೊತ್ತಿರುತ್ತೆ ಅನ್ಕೊಂತೀನಿ ನಿಮ್ಗೂ ಕೂಡ ಹೇಗಿರುತ್ತೆ ಅಂತಲ್ಲ. ಸೊ ನೀವು ಅಪ್ಲೈ ಮಾಡೋಕ್ ಮಾತ್ರ ಮರಿಬೇಡಿ, ಆಯ್ತಾ? ದಯವಿಟ್ಟು. ಬಿಕಾಸ್ ಇವಾಗ ಫೈನಲ್ ಇಯರ್ ಅಲ್ಲಿ ಇರ್ತೀರಾ ಅಥವಾ ನೆಕ್ಸ್ಟ್ ಫೈನಲ್ ಇಯರ್ಗೆ ಹೋಗ್ತೀರಾ. ಸೊ
ಅವ್ರಿಗೆ ಇದೊಂದು ಬೆಸ್ಟ್ ಅಂತಾನೆ ನಾನು ಹೇಳ್ತೀನಿ. ಇಲ್ಲ ಜಾಬ್ ಮಾಡ್ಕೊಂಡು ಮಾಡೋಕ್ಕೆಲ್ಲ ಆಗಲ್ಲ, ಬಿಕಾಸ್ ಆಫೀಸ್ಗೆಲ್ಲ ಹೋಗ್ತಾ ಇರ್ತೀರಾ, ಪಾರ್ಟ್ ಟೈಮ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನೋಡಿ, ಯಾರಾದರೂ ಜಾಬ್ ಹುಡುಕ್ತಿರೋರು ಕೂಡ ಮಾಡೋದಾದ್ರೆ ಮಾಡಿ, ಬಿಕಾಸ್ ಸ್ಟೈಫಂಡು ಸಿಗುತ್ತೆ. ಸುಮ್ಮನೆ ಮನೇಲಿ ಇರೋಕ್ಕಿಂತ ಅಟ್ಲೀಸ್ಟ್ ಇಂಟರ್ನ್ಶಿಪ್ ಮಾಡಿದ್ರೆ, ಅದು ಕೂಡ ಗೂಗಲಲ್ಲಿ ಇಂಟರ್ನ್ಶಿಪ್ ಮಾಡಿದ್ರೆ ಸ್ವಲ್ಪ ಏನಂತಾರೆ ಅದಕ್ಕೆ, ಲೈಕ್ ಒಳ್ಳೆ ರೆಸ್ಯೂಮೆಗೂ ವ್ಯಾಲ್ಯೂ ಕೊಡುತ್ತಲ್ವಾ, ಸೊ ಅದಕ್ಕೆ. ಸೊ ಇಲ್ಲಿ ನೋಡ್ಬೋದು ನೀವು 10 to 12 ವೀಕ್ಸ್ ಅಂತ ಇದೆ. ಸೊ 12 ವೀಕ್ಸ್ ಅಂದ್ರೆ ಇವಾಗ 3 ಮಂತ್ಸ್ ಆಫ್ ಇಂಟರ್ನ್ಶಿಪ್ ಇದು. ಸೊ ನೀವು ಇಲ್ಲಿ ನೋಡ್ಬೋದು 3 ಮಂತ್ಸ್ ಆಫ್ ಇಂಟರ್ನ್ಶಿಪ್ ಇರುತ್ತೆ. ಸೊ ಇದ್ರ ಹೆಸರು ಸಮ್ಮರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಮೇ ಅಥವಾ ಜೂನ್ ಅಲ್ಲಿ 2007 ಅಲ್ಲಿ ಸ್ಟಾರ್ಟ್ ಆಗೋದು. ಬಟ್ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಜೂನ್ 28th 2026ಗೆ ನೀವು ಅಪ್ಲೈ ಮಾಡಬೇಕು. ಓಕೆನಾ? ಇಂಟರ್ನ್ಶಿಪ್ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗೋದು, ಬಟ್ ಇವಾಗಲೇ ಅಪ್ಲೈ ಮಾಡಬೇಕು. ಸೊ ಇದಕ್ಕೆ ಬೆಸ್ಟ್ ನಾನು ಏನು ಹೇಳೋದು ಅಂದ್ರೆ, ನೀವು ಇವಾಗ 3rd ಇಯರ್ ಅಥವಾ ಫೈನಲ್ ಇಯರ್ಕಿಂತ 1 ಇಯರ್ ಹಿಂದಿರ್ತೀರ. ಸೊ ಯಾರು ನೆಕ್ಸ್ಟ್ ಇಯರ್ ಫೈನಲ್ ಇಯರ್ಗೆ ಹೋಗ್ತಾರೆ ಅವ್ರಿಗೆ ಇದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ತೀನಿ ನಾನು. ಓಕೆನಾ? ಸೊ ರೆಸ್ಪಾನ್ಸಿಬಿಲಿಟಿ ಅದೇ, ನಿಮ್ಗೆ ಒಂದು ನಾರ್ಮಲ್ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗುತ್ತೆ, ಸ್ವಲ್ಪ ಡಾಟಾ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಗೊತ್ತಿರಬೇಕಾಗುತ್ತೆ, ಮತ್ತೆ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿದ್ರೆ ಸಾಕು. ಓಕೆನಾ? ಸೊ ಅಪ್ಲೈ ಮಾಡೋಕೆ ಏನಿಲ್ಲ, ಜಸ್ಟ್ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋದು. ನಿಮ್ದು ಜಿಮೇಲ್ ಅಕೌಂಟ್ ಇದ್ರೆ ಜಿಮೇಲ್ ಅಕೌಂಟ್ ಅಲ್ಲೇ ಲಾಗಿನ್ ಆಗ್ಬೋದು, ಇಲ್ಲ ಅಂದ್ರೆ ನೀವು ನಿಮ್ಮ ಮ್ಯಾನ್ಯುವಲಿ ನೀವು ಕೊಡೋದಾದ್ರೆ ಕೊಡ್ಬೋದು, ಕೊಟ್ಟು ಅಪ್ಲೈ ಕೂಡ ಮಾಡ್ಕೋಬಹುದು. ಸೊ ನಾನು ನಿಮ್ಗೆ ಈ ಲಿಂಕ್ ನಂದು ಸಪ್ರೇಟ್ ಒಂದು ವೆಬ್ಸೈಟ್ ಇದೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ಸೊ ಆ ವೆಬ್ಸೈಟ್ ಒಳಗಡೆ ನೀವು ಹೋದ್ರೆ ನಿಮ್ಗೆ ಈ ಲಿಂಕ್ ಸಿಗುತ್ತೆ. ನಿಮ್ಗೆ ಎಲ್ಲಾದ್ರೂ ಹುಡ್ಕೋ ಕಷ್ಟ ಆಗ್ತಿದೆ ಅಂದ್ರೆ ಜಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ. ಸೊ ನಾನು ನಿಮ್ಗೆ ಡೈರೆಕ್ಟ್ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲೇ ನೀವು ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇದು ಮಾಡಬೇಕಾಗುತ್ತೆ. ಸೊ ನಾನೆಲ್ಲ ಅವಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಸೊ ಅದೆಲ್ಲ ಇಲ್ಲಿದೆ. ಸೊ ಜಸ್ಟ್ ಅಪ್ಲೈ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅವ್ರು ಏನೇನೆಲ್ಲ ಕೇಳ್ತಾರೆ, ಸೊ ಅದನ್ನೆಲ್ಲ ನೀವು ಜಸ್ಟ್ ಅಪ್ಲೋಡ್ ಮಾಡಿ. ಸೊ ನಿಮ್ಗೆ ಏನೇ ರೀತಿ ಡೌಟ್ಸ್ ಇದ್ರೆ ಜಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಜಸ್ಟ್ ಕಮೆಂಟ್ ಹಾಕಿ, ನಿಮ್ದು ಏನಾದ್ರು ಡೌಟ್ ಇದ್ರೆ. ಸೊ ನಾನು ಅಲ್ಲೇ ನಿಮ್ಗೆ ಕ್ಲಾರಿಫಿಕೇಶನ್ ಕೂಡ ಮಾಡ್ತೀನಿ. ಸೊ ಗೈಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಬಟ್ ನಾನು ನೋಡ್ತಿದ್ದೀನಿ ವ್ಯೂಸ್ ಬರುತ್ತೆ, ಎಲ್ಲ ಬರುತ್ತೆ, ಬಟ್ ನೀವು ಯಾವತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಥವಾ ಒಂದು ಲೈಕ್ ಕೂಡ ಕೊಡ್ತಾ ಇಲ್ಲ. ಸೊ ಪ್ಲೀಸ್ ಅಟ್ಲೀಸ್ಟ್ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಗೊಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಬಿಕಾಸ್ ಡೈಲಿ ನಾವು ನಿಮಗೆ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಲ್ವಾ. ಸೊ ನಮಗೂ ಒಂದು ಮೋಟಿವೇಶನ್ ಬೇಕಲ್ವಾ. ಸೊ ಜನ ನಮ್ಮ ನೋಡ್ತಿದಾರೆ ಅನ್ನೋದು ಇರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಫ್ರೆಂಡ್ಸು, ನಿಮ್ ಫ್ಯಾಮಿಲಿ, ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಜಾಬ್ ಹುಡುಕ್ತಿದ್ರೆ ಅಥವಾ ಇಂಟರ್ನ್ಶಿಪ್ ಹುಡುಕ್ತಿದ್ರೆ, ಸೊ ನಮ್ಮ ಚಾನಲ್ನ ದಯವಿಟ್ಟು ಅವ್ರಿಗೆ ರೆಕಮೆಂಡ್ ಮಾಡಿ. ಅಂಡ್ ಇಂಟರ್ನ್ಶಿಪ್ ಹುಡುಕ್ತಿದ್ರೆ ಈ ವಿಡಿಯೋನ ಅವ್ರಿಗೆ ರೆಕಮೆಂಡ್ ಮಾಡಿ. ಸೊ ಅವ್ರಿಗದು ಯೂಸ್ಫುಲ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ. ಸೊ ಗೈಸ್, ಇಲ್ಲಿ ತನಕ ವಾಚ್ ಮಾಡಿದ್ದೀರಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.